ಎಲ್ಲ ಹಳ್ಳಿಗಳಿಂದ ಆಗಮಿಸಿರ್ತಕ್ಕಂಥ ನಮ್ಮ ಸಹೋದರ ಸಹೋದರಿಯರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಂತ್ಕೊಬಿಡಿ ಸರ್. ನಮ್ಮ ಹುಣಸೂರು ತಾಲೂಕಿನಲ್ಲಿ ಇವತ್ತು ಒಂದು ಹಬ್ಬದ ದಿನ ಅಂತ ಹೇಳಿದ್ರೇನು ತಪ್ಪಾಗಲಾರ್ದು. ಈ ದಿನ ನಾವು ನಮ್ಮ ದೇಶ ಕಂಡ, ಪ್ರಪಂಚ ಕಂಡ ಅತ್ಯಂತ ಅದ್ಭುತ ಹೊಂದಿದಂತಹ ನಮ್ಮ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮ ದಿನೋತ್ಸವವನ್ನು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮೊದಲನೇದಾಗಿ ಶುಭಾಶಯವನ್ನ ಕೋರ್ತಾ ಇದ್ದಾನೆ. ಮುಖ್ಯಮಂತ್ರಿಗೂ ಒಂದೇ ಓಟು, ನನಗೂ ಒಂದೇ ಓಟು, ನಿಮಗೂ ಒಂದೇ ಓಟು. ಯಾರೇ ಅವಿದ್ಯಾವಂತ ಏನು ಗೊತ್ತಿಲ್ಲ ಅಂದ್ರು ಅವ್ರಿಗೂ ಒಂದೇ ಓಟು. ಈ ಓಟಿನ ಮಹತ್ವ ಯಾರ್ಯಾರು ಅವರವರ ತೂಕದ ಮೇಲೆ ಓಟನ್ನ ಲೆಕ್ಕ ಹಾಕಿದ್ರೆ ನಿಮ್ಮ ಓಟ್ಗಳ ಬೆಲೆ ಇರ್ತಿರ್ಲಿಲ್ವೇನೋ. ಆದ್ರೆ ನಮ್ದು ಒಂದು ಓಟು ಎಷ್ಟು ಬೆಲೆ ಅಂದ್ರೆ ರಾಷ್ಟ್ರಪತಿ ಒಂದು ಓಟು ಎಷ್ಟು ಬೆಲೆ ಇದೆಯೋ ಅಷ್ಟು ಬೆಲೆ ಇರೋಂತ ಸಂವಿಧಾನದಲ್ಲಿ ಅಳವಡಿಸಿದಂತ ವ್ಯಕ್ತಿ ಯಾರಂದ್ರೆ ಅದು ಅಂಬೇಡ್ಕರ್ ಅವರು. ಇದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು. ನಾವು ನಮ್ಮಲ್ಲಿರುವಂತಹ ಅನೇಕ ವೈಮನಸ್ಸುಗಳನ್ನ ಬಿಟ್ಟು ರಾಜಕೀಯವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ನಾವೆಲ್ಲ ಅಣ್ಣ ತಮ್ಮದಿರು ಅನ್ನೋ ಇದರಲ್ಲಿ ಅವರು ಪಟ್ಟಂತ ಕಷ್ಟಗಳನ್ನ, ಅಂಬೇಡ್ಕರ್ ಪಟ್ಟಂತ ಕಷ್ಟಗಳು ಇನ್ನು ಮುಂದೆ ಯಾರಿಗೂ ಬರಬಾರ್ದು ಅಂತ ಅವ್ರ ಮನೆಗೋ ಕುಟುಂಬಕ್ಕೋ ಅಲ್ಲ, ಇಡೀ ದೇಶಕ್ಕೆ ನಾನ್ ಪಟ್ಟ ಕಷ್ಟ ಇಡೀ ದೇಶದಲ್ಲಿರೋ ಯಾರೂ ಸಹ ಪಡಬಾರ್ದು. ಎಲ್ಲರಿಗೂ ಸಮಾನ ಅವಕಾಶ ಬೇಕು, ಎಲ್ಲರೂ ಶಿಕ್ಷಣವಂತರಾಗಬೇಕು, ಎಲ್ಲರೂ ಸಂಘಟನೆಯಲ್ಲಿ ಪಾಲ್ಗೊಳ್ಬೇಕು, ಎಲ್ಲ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡಬೇಕು ಅನ್ನೋ ಒಂದು ನೀತಿ ತತ್ವದಡಿ ರಚಿಸಿದಂತ ಸಂವಿಧಾನ ಇವತ್ತು ದಿನ ಬಲಿಷ್ಠ ಆಗ್ತದೆ. ನಾವೆಲ್ಲ ಸಂವಿಧಾನಕ್ಕೆ ಬದ್ಧ ಆಗ್ಬೇಕು, ಸಾಮಾಜಿಕ ನ್ಯಾಯನ ಕಾಪಾಡಬೇಕು. ಸಾಮಾಜಿಕ ನ್ಯಾಯನ ಕಾಪಾಡುವಂತ ಸರ್ಕಾರಕ್ಕೆ ಸಾಮಾಜಿಕ ನ್ಯಾಯನ ಕಾಪಾಡ್ತಾ ಇರೋಂತ ಇವತ್ತು ನೋಡಿ, ನಿನ್ನೆ ಮನೆಯಿಂದ ಬರೀ ಜಾತಿ ಗಣತಿಲಿ ನಮ್ಮ ಜಾತಿ ಎಷ್ಟಿದೆ ಅನ್ನೋದನ್ನ ಅದ್ರಲ್ಲಿ ಏನದೇ ಇನ್ನು ಏನಿಲ್ಲ ಅನ್ನೋದು ಇನ್ನೂ ಗೊತ್ತಿಲ್ಲ. ಅದನ್ನು ಸ್ವೀಕಾರ ಮಾಡಿದಂತ ಸನ್ಮಾನ್ಯ ಸಿದ್ದರಾಮಯ್ಯ ವಿರುದ್ಧ ಎಲ್ಲ ತಿರುಗಿಬಿಡ್ತಾರಂತ ನಾವು ನೀವು ಜಾತಿ ವ್ಯವಸ್ಥೆ ಇವತ್ತು ಎಷ್ಟು ಬಲಿಷ್ಠವಾಗಿದೆ ಅನ್ನೋದನ್ನ ನೋಡ್ತೀವಿ. ಅವರು ಒಂದು ಆಯೋಗನ ರಚಿಸಿ ಅದಕ್ಕೆ 158 ಕೋಟಿ ಖರ್ಚು ಮಾಡಿ ಇವತ್ತು ಆ ವರದಿನ ತಗೊಳಕ್ಕೂ ಸಹ ಬಿಡ್ತಾ ಇಲ್ಲ. ಇಷ್ಟು ವರ್ಷ ಆದರೂ ಸಹ ನಮ್ಮ ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಏನೇ ನಡೆದರೂ ಸಹ ಅದನ್ನು ವಿರೋಧಿಸುವಂತ ಮನಸ್ಥಿತಿಗಳು ಇವತ್ತು ಸಹ ಇವೆ. ಅದರಿಂದ ನಾವು ಅಂಬೇಡ್ಕರ್ ಅವರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೋಬೇಕಾಗ್ತದೆ. ಆ ಅಂಬೇಡ್ಕರ್ ಪುಸ್ತಕಗಳನ್ನ ಓದ್ಬೇಕಾಗ್ತದೆ. ಅವ್ರು ಹೇಳ್ತಾರೆ, ನನ್ನನ್ನ ಯಾರು ಆರಾಧಿಸಬೇಡಿ, ನನ್ನನ್ನು ಅನುಸರಿಸಿ, ನನ್ನನ್ನು ಅನುಕರಿಸಿ, ನೀವು ಯಾರು ನನ್ನ ಪೂಜೆ ಮಾಡಬೇಡಿ, ನನ್ನನ್ನು ಅನುಸರಿಸಿ ಅಂತ ಹೇಳ್ತಾರೆ ಅವರು. ಆದ್ರೆ ನಾವು ಪೂಜೆ ಮಾಡಕ್ಕೆ ತಯಾರಿದೆ ಹೊರತು ಅವ್ರ ತತ್ವ ನೀತಿಗಳನ್ನು ಅನುಸರಿಸಕ್ಕೆ ನಾವು ಇನ್ನೂ ತಯಾರಿಲ್ಲ. ಇಂಥ ಒಂದು ವಿಚಾರದಲ್ಲಿ ಇವತ್ತು ಸಹ 134ನೇ ಒಂದು ಹುಟ್ಟುಹಬ್ಬದ ಜಯಂತಿಯಲ್ಲಿ ನನ್ನನ್ನು ಕರೆದು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಗಣ್ಯರುಗಳಿಗೆ ನಾನು ಈ ವೇದಿಕೆ ಮೂಲಕ ಶುಭಾಶಯವನ್ನ ಕೋರುತ್ತಾ ಅಭಿನಂದಿಸ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಅಂಬೇಡ್ಕರ್. A chance to give a speech upon Dr. B.R. Ambedkar Jayanti. Dr. B.R. Ambedkar Jayanti is celebrated on 14th April 1891. This marks the day that the Ambedkar is born on. Ambedkar is known as the father of the Indian Constitution. He was born in a Dalit family and fought against untouchabilities and caste discrimination. He studied in Columbia Universities and London schools of economics, earning many degrees. Ambedkar is to give a speech upon Dr. B.R. Ambedkar Jayanti. Dr. B.R. Ambedkar Jayanti is celebrated on 14th April every year. This day marks the birth anniversary of Dr.
Dr. B.R. Ambedkar, who was born in 14th April 1891. Dr. B.R. Ambedkar is known as the father of the Indian Constitution. He was born in a Dalit family and fought against untouchability and caste discrimination. He studied in Columbia University and London Schools of Economics, earning many degrees. He gave India a constitution that ensures equality, justice and freedom for all. He also worked for women's rights, education and labor welfare. In 1956, he converted to Buddhism with lakhs of followers. Let us remember Dr. B.R. Ambedkar by treating everyone equally and valuing the education. Thank you. Have a great day. Thank you for giving me a chance to speak about Dr. B.R. Ambedkar, my dear Manju sir. ಹಾಗೆಲ್ಲ ನಮ್ಮ ನೆಚ್ಚಿನ ನಾಯಕರು ಸ್ನೇಹಜೀವಿ ಮಂಜಣ್ಣವರು ಮುಂದೆ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ 134ನೇ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಒಂದೆರಡು ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲ ಹಿರಿಯರು ಮಾತಾಡಿದ್ದಾರೆ. ಆದರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದನ್ನು ತಡ ಮಾಡಬೇಡ, ನಾಳೆ ಅನ್ಬೇಡ, ಆಗ ಅನ್ಬೇಡ, ಈಗ ಅನ್ಬೇಡ, ಈಗಲೇ ಮಾಡು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೂ ಸಹ ಯಾರ ಮುಂದೆನೂ ಸಹ ಕೈ ಬೇಡಲಿಲ್ಲ, ತಲೆ ಬಾಗಲಿಲ್ಲ. ಸ್ವಾಭಿಮಾನದ ಜೀವನವನ್ನು ನಡೆಸಿ ಈ ದೇಶದ ನೊಂದವರ, ಅಸ್ಪೃಶ್ಯರ, ದೀನ ದಲಿತರ ಧ್ವನಿಯಾಗಿ ಅವರು ಸಾಯಬೇಕಾದ್ರೂ ಸಹ ಬಹಳ ಖುಷಿಯಿಂದ ಸಾಯಲಿಲ್ಲ. ಅವರು ಬಹಳ ನೋವು ಪಟ್ಕೊಂಡೆ ಸತ್ತಂಥದ್ದು. ಕಾರಣ ಆದರೂ ಇಷ್ಟೇ, ಯಾರೋ ನಾನು ಹಾಕೊಟ್ಟಂಥ ಮಾರ್ಗವನ್ನು ಅನುಸರಿಸ್ಕೊಂಡಿದ್ದೇನೆ, ಏನು ನಾನು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀನಿ. ಆ ಹೋರಾಟದ ಮುಖಾಂತರ ಯಾರು ಅಭಿವೃದ್ಧಿ ಆಗ್ತಾರೋ, ಯಾರು ಮುಂದುವರಿತಾರೋ, ಆರ್ಥಿಕವಾಗಿ ಯಾರು ಸಬಲರಾಗ್ತಾರೋ ಅವರು ತನ್ನ ಇಂದಿನ ಪೀಳಿಗೆಗಳನ್ನ, ತನ್ನ ಸರೌಂಡಲ್ಲಿರುವಂಥ ಪರಿಸರದಲ್ಲಿರುವಂಥವ್ರನ್ನ ಮೇಲೆತ್ತುವಂಥ ಕೆಲಸ, ಅವ್ರಿಗೆ ದಾರಿ ತೋರಿಸುವಂಥ ಕೆಲಸವನ್ನ ಮಾಡ್ತಾರೋ ಅಂತ ನಾನು ನಂಬಿದ್ನೋ. ಅವ್ರು ಯಾರು ಆ ರೀತಿ ಮಾಡ್ತಾ ಇಲ್ಲ, ಎಲ್ಲ ಸ್ವಾರ್ಥಿಗಳಾಗಿದ್ದಾರೆ. ಅದರಲ್ಲೂ ಹೆಚ್ಚು ವಿದ್ಯಾವಂತರ ಯಾರಿದ್ದಾರೋ, ನಾಗರಿಕರು ಅಂದ್ಕೊಂಡು ಯಾರಿದ್ದಾರೋ, ಅತಿ ಹೆಚ್ಚು ವಿದ್ಯೆಯನ್ನ ಪಡೆದಂತವರು ಈ ಕೃತ್ಯವನ್ನ ಮಾಡ್ತಿದ್ದಾರೆ. ಇವರಿಂದ ನಮ್ಮ ದೇಶದಲ್ಲಿರುವಂತ ಈ ನೊಂದ ದೀನ ದಲಿತರು ಉದ್ಧಾರ ಆಗ್ತಾರೆ ಅಂತ ಹೇಳಿದ್ರೆ ಅದು ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿ ಆಗ್ಲೇ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಾವು ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಸಂಸಾರ, ನಮ್ಮ ವಂಶ ಅಂತ ಹೇಳಿ ಇವತ್ತು ಇದೀವ ಹೊರತು ಯಾರು ಸಹ ಪರರಿಗೋಸ್ಕರ ನೋವನ್ನು ಅನ್ನೋಂಥ ಅವ್ರ ಕಷ್ಟದಲ್ಲಿ ಭಾಗಿಯಾಗಂತ ಬೆರಳೆ ಎಣಿಕೆ ಅಷ್ಟು ಜನ ಇವತ್ತಿದ್ದಾರೆ. ಅಲ್ಲಿ ಮೊದಲೇ ಹೇಳ್ತಾ ಇದ್ರು, ಅವ್ರು ಎಲ್ಲ ಹಬ್ಬ ಹರಿದಿನಗಳಲ್ಲಿ ಬಾಯಿ ಮಾರಿರು, ಯಾರ್ಯಾರೋ ದೇವ್ರುಗಳನ್ನ ಕೊಂಡಾಡುವಂತ, ಪೂಜಿಸುವಂತ ವಿಜೃಂಭಣೆಯಿಂದ ಮಾಡ್ತೀವಿ. ಆದ್ರೆ ಇವತ್ತು ನಾವು ಈ ಸಾಮ್ಯನ ಹಾಕೊಂಡಿದ್ದೀರಿ, ಈ ಚೇರಲ್ಲಿ ಕೂತಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಂತ ಧೀಮಂತ ನಾಯಕ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಹಬ್ಬವಾಗಿ ಆಚರಿಸ್ತಾ ಇಲ್ವ ಅನ್ನೋದು ನೋವು ಕಾಡ್ತಾ ಇದೆ. ಇವತ್ತು ವಿಶ್ವ ಜ್ಞಾನದ ದಿನ, ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಕಾರಣ ಆದ್ರೂ ಇಷ್ಟೇ, ಯಾಕೆ ಜ್ಞಾನದಲ್ಲಿ ಮೇರು ಪರ್ವತವಾಗಿ ನಿಂತಿರುವಂತ ಅಂಬೇಡ್ಕರ್ ಆಡುಮುಟ್ಟದ ಸೊಪ್ಪಿಲ್ಲ, ಅಂಬೇಡ್ಕರ್ ಅವರು ಕೈ ಹಾಕದ ಸಬ್ಜೆಕ್ಟ್ಗಳಿಲ್ಲ ಅಂತೇಳಿ ಎಲ್ಲ ಹೇಳಿದ್ರು ಸಹ ಅದನ್ನ ಅನುಸರಿಸಿ ಮಾಡುವಂತ ಕೆಲಸಕ್ಕೆ ನಾವು ಯಾರು ಹೋಗಿಲ್ಲ. ಆದ್ರೆ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ನಾವು ಅದನ್ನ ಪ್ರೀತಿಸ್ಬೇಕು, ಮತ್ತೆ ಆ ಕೆಲಸವನ್ನ ಜಾರಿ ಮಾಡೋದಕ್ಕೆ ಇಚ್ಛಾಶಕ್ತಿ ಬೇಕು ಅಂತೇಳಿ ಇವತ್ತು ಹುಣಸೂರು ತಾಲೂಕಿನಲ್ಲಿ ಹಲವಾರು MLAಗಳು ಆಡಳಿತವನ್ನ ನಡೆಸ್ಕೊಂಡು ಹೋಗಿದ್ದಾರೆ. ನಮ್ಮ ಮಂಜಣ್ಣವರು ನಮ್ಗೆ ಏನು ಹೆಮ್ಮೆಯಿಂದ ಹೇಳ್ಕೋಬೇಕು ಅಂತ ಹೇಳಿದ್ರೆ, ಅಂಬೇಡ್ಕರ್ ಹಾದಿಯಲ್ಲಿ ಏನು ಮಹಿಳೆಯರಿಗೆ ಸ್ಥಾನಮಾನ ಇರ್ಬೋದು, ಮಹಿಳೆಯರಿಗೆ ಗೌರವ ಇರ್ಬೋದು, ಯಾವ ರೀತಿ ನಡೆಸ್ಕೋಬೇಕು ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಹುಣಸೂರು ತಾಲೂಕಿನಲ್ಲಿ ಗ್ರಾಮಗಳಲ್ಲಿ ಇವತ್ತು ಅಂಬೇಡ್ಕರ್ ಭವನಗಳು ಬಹಳ ವಿಜೃಂಭಿಸ್ತಾ ಇದ್ದಾವೆ ಅಂತ ಹೇಳಿದ್ರೆ ಅದು ಮಂಜಣ್ಣನ ಕೊಡುಗೆ ಅಂತ ಹೇಳಿ ಘಂಟಾಘೋಷವಾಗಿ ಹೇಳ್ಬೋದು. ಇವತ್ತು ಗ್ರಾಮಗಳಲ್ಲಿ ಎಲ್ಲೋ ಮಹಿಳಾ ಸಂಘಗಳು ಎಲ್ಲವನ್ನು ಕೂತ್ಕೊಂಡಿರ್ತಾರೆ, ಯಾವ್ದೋ ಮನೆಯಲ್ಲಿ ಇವತ್ತು ಸಭೆಗಳನ್ನ ಮಾಡ್ತಾ ಇದ್ರು. ಇವತ್ತು ಅಂಬೇಡ್ಕರ್ ಜಯಂತಿಗಳನ್ನ ಆಚರಿಸಬೇಕಾದ್ರೆ ಸರ್ಕಲ್ಗಳಲ್ಲಿ ಆಚರಿಸ್ತಾ ಇದ್ರು. ಇವತ್ತು 10 ಲಕ್ಷ 20 ಲಕ್ಷ ಅನುದಾನಗಳನ್ನ ಕೊಟ್ಟು ಅಂಬೇಡ್ಕರ್ ಭವನಗಳನ್ನ ಸ್ಥಾಪಿಸಿದಂತ ಕೀರ್ತಿ ಹುಣಸೂರು ತಾಲೂಕಿನಲ್ಲಿ ಅದು ಮಂಜಣ್ಣನಿಗೆ ಸಲ್ತದೆ. ಇವತ್ತು ನಮ್ಮ ನಗರಸಭೆ ಪಕ್ಕ ಏನು ಅಂಬೇಡ್ಕರ್ ಭವನ ಅಷ್ಟು ವಿಜೃಂಭಣೆ ದೊಡ್ಡ ಕಟ್ಟಡವಾಗಿ ಇವತ್ತು ಪ್ರತಿಷ್ಠಾಪನೆ ಆಗಿದೆ ಅಂತ ಹೇಳಿದ್ರೆ ಮೂಲ ಕಾರಣ ಬಂದು ಓಡಿ ಪಾಪಣ್ಣವರು. ಇವತ್ತು ಅಭಿವೃದ್ಧಿ ಆಗಿದೆ ಅದು ಮಂಜಣ್ಣವರು. ಇವರಿಬ್ಬರ ಪರಿಶ್ರಮ ಬಿಟ್ರೆ ಇನ್ಯಾರ್ದು ಇಲ್ಲ.
ಇವತ್ತು ಸಂವಿಧಾನ ಎಲ್ಲ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದೀವಿ. ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ನಾವ್ ಯಾರು ಬದುಕೋದಿಲ್ಲ ಅಂತ ಹೇಳ್ತೀವಿ. ಆದ್ರೆ ಆ ಸಂವಿಧಾನಕ್ಕೆ ಗೌರವ ಕೊಟ್ಟು ಇವತ್ತು ಹುಣಸೂರು ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಸಂವಿಧಾನ ವೃತ್ತ ಅಂತ ಹೇಳಿ ಅವರು ಪುತ್ಥಳಿ ಬೇಕು, ಇನ್ನೊಂದು ಬೇಕು ಅಂತ ಎಲ್ಲ ಕೇಳ್ತಾ ಇದ್ರು. ಆದ್ರೆ ಮಂಜಣ್ಣವರ ದೂರದೃಷ್ಟಿ ಮತ್ತು ಆ ಸಮಾಜದ ಮೇಲಿರುವಂತ ಪ್ರೀತಿ ಇವತ್ತು ಅಂಬೇಡ್ಕರ್ ಬದಲಾಗಿ ಅಲ್ಲಿ ಸಂವಿಧಾನ ವೃತ್ತ ಅಂತ ಹೇಳಿ ಅಶೋಕ ಸ್ತಂಭವನ್ನ ನಿಲ್ಲಿಸುವಂತ ಕೆಲಸ ಮಾಡಿದಂಥವ್ರು ಮಂಜಣ್ಣವರು. ಬರೀ ಮಾತಾಡೋದು ಸಾಲದಿಲ್ಲ, ಅವ್ರಿಗೆ ಉದ್ಧಾರ ಮಾಡ್ಬೇಕು, ಅವ್ರಿಗೆ ಏನಾದ್ರು ಕೊಡ್ಬೇಕು, ಅವ್ರನ್ನ ಮೇಲೆತ್ತಬೇಕು ಅನ್ನೋದು ಮಾತಾಡೋದ್ರ ಸಾಲದಲ್ಲೇ ನಾನು ಅವ್ರಿಗೆ ಮಾಡ್ತಾ ಇದ್ದೀನಿ, ಎಲ್ಲಿ ಮಾಡ್ತಾ ಇದ್ದೀನಿ, ನಿದರ್ಶನಗಳು ಬೇಕು, ಸಾಕ್ಷಿಗಳು ಬೇಕು. ನೀವು ಇಲ್ಲಿ ಬದುಕಿದ್ರಿ, ಇಲ್ಲಿ ಬಾಳಿದ್ರಿ, ನೀವು ಆಡಳಿತ ನಡೆಸ್ರಿ ಅನ್ನೋದಕ್ಕೆ ಕುರುಹುಗಳು ಬೇಕು. ಆ ಕುರುಹುಗಳನ್ನ ಉಳಿಸಿರುವಂತ ಏಕೈಕ ವ್ಯಕ್ತಿ ಯಾರು ಅವ್ರೆ ಅಂತ ಹೇಳಿದ್ರೆ ಅದು ನಮ್ಮ ಮಂಜಣ್ಣವರು. ಇವತ್ತು 4.25 ಕೋಟಿ ಅನುದಾನ ತಂದಿದ್ದಾರೆ ಹೊಸದಾಗಿ, ಸೋತ್ ಮೇಲೂ ಸಹ ಇವತ್ತು ಅವರು ಮಾಡದಂತ ಕೆಲಸಗಳು ಜನ ನೆನೀಲಿಲ್ಲ. ಸೋಲಿಸ್ಬಿಟ್ರು, ಸಂವಿಧಾನ ಬರ್ಕೊಟ್ಟು ಅವ್ರು ಮತ್ತೆ MP ಆಗ್ಬಾರ್ದು ಅನ್ನೋ ಉದ್ದೇಶದಲ್ಲಿ 2 ಸರಿ ಅಂಬೇಡ್ಕರ್ನೇ ಸೋಲಿಸ್ಬಿಡ್ತಾರೆ. ಯಾರು ಸೋಲಿಸ್ರು? ಅವ್ರ ಜಾತಿಯವರೇ. ಹಾಗೆ ಇವತ್ತು ಏನು ನಾನು ಅವ್ರ ಜೊತೆನೇ ಇದ್ದೀನಿ, ಮಂಜಣ್ಣಗೋಸ್ಕರ ರಕ್ತ ಕೊಟ್ಬಿಡ್ತೀನಿ, ಎದೆ ಕೊಟ್ಬಿಡ್ತೀನಿ, ಪ್ರಾಣ ಕೊಟ್ಬಿಡ್ತೀನಿ ಅನ್ನೋರೇ ಸೋಲಿಸಿರೋದು. ಇವತ್ತು ನಿಷ್ಠಾವಂತರಾಗಿ ಯಾರಿದ್ದಾರೆ ಅವ್ರು ಇವತ್ತು ಮಂಜಣ್ಣನ ಜೊತೆ ನಿಂತಿದ್ದಾರೆ. ಇವತ್ತು ಮಂಜಣ್ಣನ್ಗೆ ನಾವಿದ್ದೀವಿ ಅಂತ ನಿಂತಿದ್ದಾರೆ. ಇವ್ರು ಯಾರು ಸಹ ರಕ್ತ ಕೊಡ್ತೀನಿ ಅನ್ನೋರು ಯಾರು ಇಲ್ಲ. ಮಂಜಣ್ಣಗೋಸ್ಕರ ದುಡಿತೀವಿ, ಪಕ್ಷ ಸಂಘಟನೆ ಮಾಡ್ತೀನಿ ಅನ್ನೋರು ಇರೋದಿಲ್ಲಿ. ಮಂಜಣ್ಣನ ಎದುರುಗಡೆ ಜೀವ ಕೊಟ್ಬಿಡ್ತೀವಿ, ಪ್ರಾಣ ಕೊಟ್ಬಿಡ್ತೀನಿ ಅಂದ್ರೆ ಎಲ್ಲ ತೇಲ್ಕೊಂಡು ಹೊಂಟೋಗ್ಬಿಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಏನಾದ್ರು ಗಟ್ಟಿಯಾಗಿ ನಿಂತಿದೆ, ಹುಣಸೂರಲ್ಲಿ ಬೇರೆ ಯಾವುದೇ ಪಕ್ಷ ಇದ್ರೂ ನಾವು ಎದೆ ಕೊಟ್ಕೊಂಡು ಹೋರಾಟ ಮಾಡ್ತೀವಿ, ನೆಕ್ಸ್ಟ್ ಮಂಜಣ್ಣ ಅವ್ರನ್ನ ಅಧಿಕಾರಕ್ಕೆ ತರ್ತೀವಿ ಅಂತ ಏನಾದ್ರೂ ನಾವು ಶಪಥ ಮಾಡಿ ನಿಂತಿದೀವಿ ಅಂತ ಹೇಳಿದ್ರೆ ಅದು ನಿಷ್ಠಾವಂತರ ಕಾರ್ಯಕರ್ತರು ಮಾತ್ರ. ಈ ಕಾರ್ಯಕರ್ತರು ವಿಚಲಿತರಾಗಬಾರ್ದು. ಬೇರೆ ಏನೇನೋ ಹೇಳ್ತಾರೆ, ಹೇಗೆ ಅಂತ ಎಲ್ಲ ಹೇಳ್ತಾರೆ. ಎಲ್ಲ ಹೇಳಿದ್ರು ಸಹ ಹೌದಾ ಅನ್ಕೋಬೇಕು. ಆದ್ರೆ ಆ ಕೆಲಸದ ಜೊತೆಗೆ ನಾವು ಇನ್ನೊಬ್ಬರನ್ನ ಜೊತೆ ಕರ್ಕೋಗಂತ ಕೆಲಸ ಆಗ್ಬೇಕು. ಅವನು ಹೋಗ್ಬಿಟ್ರೆ ನಾನು ಹಿಂದೆ ಆಗ್ಬಿಡ್ತೀನಿ ಅನ್ನೋ ಈ ಸ್ವಾರ್ಥವನ್ನ ಬಿಡಿ ಅಂತಾನೆ ಅಂಬೇಡ್ಕರ್ ಅವರು ಹೇಳಿರೋದು. ಫಸ್ಟ್ ಸ್ವಾರ್ಥ ಬಿಡಿ, ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಹೊಂದ್ತೀರಿ. ನಿಮ್ಗೆ ಅಭಿವೃದ್ಧಿ ಆಗ್ಬೇಕಾ, ನೀವು ಇನ್ನೊಬ್ಬರನ್ನ ಪ್ರೀತಿಸಿ ಪಕ್ಕ ಕರೀರಿ, ಅವಾಗ ನೀವು ಅಭಿವೃದ್ಧಿ ಆಗ್ತೀರಿ, ನಿಮ್ಗೆ ಒಳ್ಳೆ ಹೆಸರು ಬರ್ತದೆ, ನಾಡು ಸಮೃದ್ಧ ಆಗ್ತದೆ ಅಂತ ಅಂಬೇಡ್ಕರ್ ಅಂತ ಹೇಳಿರಂಥದ್ದು. ಇಲ್ಲಿ ಏನಾಗ್ತೈತೆ, ಅಧಿಕಾರ ಬೇಕು, ಅಧಿಕಾರ ಕೊಟ್ರೆ ಯಾವುದೇ ರೀತಿಯಾದಂತ ಜವಾಬ್ದಾರಿ ತಗತ್ತಲ್ಲ. ಅಧಿಕಾರ ಎಷ್ಟು ಮುಖ್ಯನೋ ಜವಾಬ್ದಾರಿನೂ ಅಷ್ಟೇ ಮುಖ್ಯ. ಜವಾಬ್ದಾರಿ ಯಾರು ಬರ್ತದೋ ಅವರ ಕರ್ತವ್ಯನೂ ಅಷ್ಟೇ ಮುಖ್ಯ. ಜವಾಬ್ದಾರಿ ಬಂದಾಗ ಆಟೋಮೆಟಿಕ್ ಆಗಿ ಕೆಲಸ ಮಾಡಬೇಕು. ಆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಧಿಕಾರ ಬೇಕು ಅಂತ ಹೇಳ್ತಾರೆ. ಅಧಿಕಾರ ಕೊಟ್ಟರೆ ಕೆಲಸ ಮಾಡ್ಬಿಡ್ತಾರೆ. ಏನ್ ಮಾಡೋದು? ಈಗ ನಾವು ಕೆಲವರಿಗೆ ಫೋನ್ಗಳು ಮಾಡಿದ್ವು, ಮೊನ್ನೆ ಎಲ್ಲ ಫೋನ್ಗಳು ಮಾಡಿದ್ವಿ. ಯಾರು ಕೇಳಿದ್ರು ಎಲ್ಲ ಅವರೇ ಮಾಡ್ಕೊಳ್ಳಿ, ಅವ್ರಿಗೆ ಕೊಟ್ರು, ನಾವ್ ಯಾಕೆ ನಾವು ಕರೀತಾ ಇರೋದು ಫಂಕ್ಷನ್ಗೆ. ಯಾರಿಗೂ ಅಧಿಕಾರ ಹಂಚಿಕೆ ಮಾಡ್ತಾ ಇದ್ವಿ ಬನ್ನಿ ಅಂತ ಕರೆದಿಲ್ಲ. ತಾಳ್ಮೆ ಇರಬೇಕು. 20 ವರ್ಷ 30 ವರ್ಷ ದುಡ್ದಿರೋರು ಇವತ್ತು ಏನು ಆಗಲಿ ಸಾಮಾನ್ಯ ಕಾರ್ಯಕರ್ತರಾಗಿ ಸತ್ತೋಗ್ಬಿಟ್ಟಿದ್ದಾರೆ ಕೆಲವರು. ಇನ್ನು ಅವ್ರಿಗೆ ಯಾವುದೇ ರೀತಿ ಅಟ್ಲೀಸ್ಟ್ ಗಿಮಿನೇಟ್ ಅಂತಾನೂ ಇಲ್ಲ. ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ. ಎಲ್ಲ ಬಾವುಟ ಕಟ್ತಾ ಇದಾರೆ, ಊರಲ್ಲಿ ಓಟ್ ಕೇಳ್ತಾ ಇದಾರೆ. ಎಲೆಕ್ಷನ್ ಬಂದ್ರೆ ಬೂತ್ ಅಲ್ಲಿ ನಿಂತ್ಕೊಂಡಿದ್ದಾನೆ ಕೆಲಸ ಮಾಡ್ತಾರೆ, ಕಾರ್ಯಕರ್ತನ ಒಗ್ಗೂಡಿಸುವಂತೆ ಕೆಲಸ ಮಾಡ್ತಾರೆ. ಅವ್ರು ಎಲ್ಲೂ ಸಹ ಯಾವುದೇ ಫ್ಲೆಕ್ಸ್ ಬ್ಯಾನರು ಪೇಪರ್ ಅಲ್ಲಿ ಇಲ್ಲ. ಅಂತೋರಿಂದ ಇವತ್ತು ಪಕ್ಷ ಉಳಿದಿರೋದು. ನಮ್ ತರ ಬಿಳಿ ಬಟ್ಟೆ ಹಾಕೊಂಡು ಇಲ್ಲಿ ಬಂದ್ಬಿಟ್ಟು ಓಡೋಗ್ಬಿಟ್ರೆ ಓಟ್ ಹಾಕ್ಸಕ್ ಹಾಕಿಲ್ಲ. ಅಲ್ಲಿ ನಾನ್ ಬಂದು ನಿಮ್ಮೂರಲ್ಲಿ ಏನು ಮಾಡಕ್ ಆಗಲ್ಲ. ನಿಮ್ಮೂರಲ್ಲಿರೋ ಮಾಡ್ತಾ ಇರ್ತಾರೆ. ಆದ್ರೆ ಮಾಡೋರ್ನ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಾರೆ, ಮಾಡಿರೋದ ಕಡಿಮೆ ಸಂಖ್ಯೆ ಏನ್ ನಾವಿದ್ದೀವಿ. ಮಾಡಿರೋದು ನಿಮ್ಮ ಹಂತದಲ್ಲಿ, ನಮ್ಮ ಹಂತದಲ್ಲಿ ಮುಖಂಡರುಗಳು ಏನೇನಾಗಬೇಕು ಅದನ್ನ ಮಾಡ್ತಾ ಇರ್ತೀವಿ. ಆದ್ರೆ ಹೆಚ್ಚು ಕೆಲಸ ಮಾಡೋರು ಅಧಿಕಾರ ಯಾವತ್ತೂ ಕೇಳಿಲ್ಲ. ಕೆಲಸ ಮಾಡೋದನ್ನ ಹುಡುಕಿ ಅಧಿಕಾರ ಕೊಡುವಂತ ಪಕ್ಷ ಏನಾರು ಅದು ಕಾಂಗ್ರೆಸ್. ಇವತ್ತು ಯಾರ್ಯಾರೋ ಕೆಲಸ ಇವಾಗ ನಮ್ಮ ನಿಖಿಲ್ ರಾಜ್ ಅವರು ಕೆಲಸ ಮಾಡ್ಕೊಂಡು ಹೋದ್ರು. ಅವ್ರೆಲ್ಲೂ ಅಧಿಕಾರ ಬೇಕು ಅಂತ ಕೇಳಿ MLC ಆಗಿ ಹೋಗ್ರು. ಧರ್ಮೇಂದ್ರ ಅವರು, ಈ ತರ ಅನೇಕ ಉದಾಹರಣೆಗಳಿವೆ. ಬೋಸ್ ರಾಜ್ ಅವರು ಕಾರ್ಯದರ್ಶಿಯಾಗಿ ಕಸ ಗುಡಿಸ್ತಾ ಇದ್ರು, ಇವತ್ತು ಮಿನಿಸ್ಟರ್ ಆದ್ರು. ಆ ರೀತಿ ತಾಳ್ಮೆಯಿಂದ ದಯಮಾಡಿ ಕಾರ್ಯಕರ್ತರು ಎಲ್ಲರೂ ಇರಬೇಕು. ಅಧಿಕಾರ ಬೇಕು. ಎಲ್ಲರೂ MLA ಆಗಕ್ಕಾಗಲ್ಲ, ಎಲ್ಲರೂ ZP ಮೆಂಬರ್ ಆಗಕ್ಕಾಗಲ್ಲ, ಎಲ್ಲರೂ DP ಮೆಂಬರ್ ಆಗಕ್ಕಾಗಲ್ಲ. ಆದ್ರೆ 20 ಜನ 5 ಜನ 6 ಜನ ZP ಮೆಂಬರ್ ಆಗ್ಬೋದು, 21 ಜನ 30 ಜನ DP ಮೆಂಬರ್ ಆಗ್ಬೋದು. ಹಂಗಾಗಿ ದಯಮಾಡಿ ಎಲ್ಲ ನಮ್ಗೆ ಅಧಿಕಾರ ಕೊಡಿ ಅನ್ನೋದಕ್ಕಿಂತ ಮುಂಚೆ ನಮ್ಮ ಮಂಜಣ್ಣ ಅವ್ರಿಗೆ ಮುಂದಿನ ದಿನಗಳಲ್ಲಿ ಏನು ಬೈ ಎಲೆಕ್ಷನ್ ಅಲ್ಲಿ 40,000 ಮತಗಳ ಅಂತರದಿಂದ ಏನು ಗೆಲ್ಲಿಸುವ ಆ ಮತಗಳು ಇನ್ನೂ ಹೆಚ್ಚಾಗೋದಕ್ಕೆ ಏನ್ ಬೇಕು ಆ ಕೆಲಸನ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಅಂಬೇಡ್ಕರ್ ಹೇಳಿರೋದು ಇಷ್ಟೇ,
ಏನು ನೀವು ಮಾಡೋಂಥ ಕೆಲಸದಲ್ಲಿ ಪ್ರೀತಿ ಮಾಡಿ, ಆ ಮಾಡುವಾಗ ನಿಷ್ಠೆ ತೋರಿಸಿ, ಆ ನಿಷ್ಠೆ ನಿಮ್ಮನ್ನ ಎತ್ತರಕ್ಕೆ ಕೊಂಡೊಯ್ತದೆ. ಹಾಗಾಗಿ ಆ ಕೆಲಸಗಳನ್ನ ಮಾಡಬೇಕು. ಅಂಬೇಡ್ಕರ್ ಅವರ ಪಾದದೊಳಗೂ ನಾವು ಯಾರೂ ಸಮ ಇಲ್ಲ. ಯಾಕೆಂತ ಹೇಳಿದ್ರೆ ಈಗ ಮಾಸ್ಟರ್ ಈಗ ಸಾಹೇಬ್ರು ಹೇಳ್ತಾ ಇದ್ರು, 2ನೇ ನಾಯಕರು ಕೋಟು ಬಿಳಿ ಯಾವಾಗಲೂ ನೀಲಿ ಕೋಟ್ ಹಾಕ್ತಾರೆ ಅಂತೇಳಿ. ನೀಲಿ ಕೋಟು ಸಮಾನತೆಯ ಸಂಕೇತ. ಸಮಾನತೆಯ ಸಂಕೇತ ಅಂದ್ರೆ ಆಕಾಶ ಎಲ್ರಿಗೂ ಒಂದೇ, ಬೀಸೋ ಗಾಳಿ ಎಲ್ರಿಗೂ ಒಂದೇ, ಕುಡಿಯೋ ನೀರು ಎಲ್ರಿಗೂ ಒಂದೇ. ಆ ಸಮಾನತೆ ಸಾರುವಂತ ನಿಟ್ಟಿನಲ್ಲಿ ಸಾಂಕೇತಿಕವಾಗಿ ನಾನು ಇವತ್ತು ಈ ಪ್ರಶ್ನೆ ಹಾಕ್ತೀನಿ ಅಂತ ಹೇಳಿ. ಎಲ್ಲೋ ಗಾಂಧೀಜಿಯವರು ತುಂಡುಡುಗೆ ಉಟ್ಕೊತಾ ಇದ್ರು, ಏನೋ ಮೇಲೊಂದು ಟವಲ್ಲು ಒಂದು ಕಚ್ಚೆ ಹಾಕೊಂಡು ಭಾರತ ದೇಶವನ್ನು ಸುತ್ತರು. ಆದ್ರೆ ಅಂಬೇಡ್ಕರ್ ಅವ್ರು ಹೇಳಿದೇನು, ಮೈ ತುಂಬಾ ಸೂಟು ಬೂಟು ಹಾಕೊಂಡು ಇರುವಂತ ಜನಗಳನ್ನ ನೋಡ್ಬೇಕು, ಪ್ರಜ್ಞಾವಂತ ಜನಗಳನ್ನ ನೋಡ್ಬೇಕು, ನಾಗರಿಕ ಜನಗಳನ್ನ ನೋಡ್ಬೇಕು, ಅಂತಸ್ತಲ್ಲಿ ವೃದ್ಧಿಯಾಗಿರುವಂತ ಜನವನ್ನ ನೋಡ್ಬೇಕು. ಆ ನೋಡ್ಬೇಕಾದ್ರೆ ಫಸ್ಟ್ ಹೇಳುವಂತವನು ನಾನು ಯಾವ ರೀತಿ ಇರ್ತೀನೋ ಅದನ್ನ ಅನುಸರಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವರು ಕೋಟು ಸೂಟು ಬೂಟುಗಳನ್ನ ಹಾಕಿ ಪ್ರತಿ ಕ್ಷಣ ಎಲ್ಲಾ ಫೋಟೋಗಳು ಆ ಥರ ಇರೋದು ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಾವು 2 ದಿನ ಏನು ಫೋನ್ ಕರೆ ಮುಖಾಂತರ ಆಹ್ವಾನ ನೀಡಿದ್ವಿ. ತಾವೆಲ್ಲರೂ ಸಹ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಇಲ್ಲಿಗೆ ಆಗಮಿಸಿದ್ರಿ. ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನ ಹೇಳ್ತೀನಿ. ಹಾಗೆ ಇದು ಯಾರು ಕರೆದು ಮಾಡುವಂತ ಕಾರ್ಯಕ್ರಮಗಳಲ್ಲ. ಎಲ್ಲಿ ಕಾರ್ಯಕ್ರಮ ನಡೀತಾ ಇರ್ತದೋ ದಯಮಾಡಿ ವಿಚಾರ ತಿಳಿದ್ರೆ ತಾವು ಭಾಗವಹಿಸು. ಜೊತೆಗೆ ನಮ್ಮ ಕೆಲಸಗಳನ್ನ ಮಾಡಬೇಕಾದ್ರೆ ಈಗ ಊರುಗಳಲ್ಲಿ, ಈಗ ಗ್ರಾಮಗಳಲ್ಲಿ, ಎಲ್ಲ ಊರುಗಳಲ್ಲಿ ಕೆಲವು ಫ್ಲೆಕ್ಸ್ಗಳನ್ನ ಹಾಕಿರ್ತಾರಂತೆ. ಫ್ಲೆಕ್ಸ್ಗಳು ಹಾಕ್ತಾರೆ. ಈಗ ಯಾವುದು ಸುಭಾಷ್ ಕೋರುವಂತ ಅಂಬೇಡ್ಕರ್ ಫ್ಲೆಕ್ಸ್ಗಳು ಈ ಥರದೆಲ್ಲ ಹಾಕಿರ್ತಾರೆ. ಯಾವುದೇ ಒಂದು ಸಣ್ಣ ಪುಟ್ಟ ಇವತ್ತೇನು ಅಂಬೇಡ್ಕರ್ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೊರಟಿದಾರೋ, ಇದು ಮಂಜಣ್ಣವ್ರ ಕಾನ್ಸೆಪ್ಟ್. ಆಲ್ರೆಡಿ ಅವರು ಆ ಜಾಗನ ಗುರುತಿಸ್ಕೊಟ್ಟಿರೋದೇ ಅವರು. ಇವತ್ತೇನು ಅಲ್ಲಿ ಈಗ ಇನ್ನೂ ಅದನ್ನು ಪ್ರಚಲಿಸಿದಾರೋ ನಮ್ದು ಅಂತ, ಆ ಜಾಗವನ್ನ ಗುರುತಿಸ್ಕೊಟ್ಟಿರೋದು ಮಂಜಣ್ಣ ಅಂತ ತಮ್ಗೆ ತಿಳ್ಸಕ್ಕೆ ಬಯಸ್ತೀನಿ. ಅವ್ರು ಹೇಳ್ಬೇಡ್ರಪ್ಪ, ನಾವು ಮಾಡಿರೋದನ್ನ ಹೇಳಿಲ್ಲ ಅಂತ ಹೇಳಿದ್ರೆ ನಮ್ಮ ಜನಕ್ಕೆ ಅರ್ಥ ಆಯ್ಕಿಲ್ಲ. ಮಂಜಣ್ಣ, ನೀವು ಹೇಳದ್ನೇ ಮಾಡಿರೋದ್ರಿಂದ ಯಾರಿಗೂ ಮಂಜಾನೆ ಏನ್ ಮಾಡ್ತಾವ್ರೆ ಏನು ಅಂತ ಗೊತ್ತಾಯ್ತಲ್ಲ. ಹಾಗಾಗಿ ದಯಮಾಡಿ ಇನ್ ಮುಂದೆ ಏನೇ ಮಾಡಿದ್ರು ಅವ್ರು ಒಂದು 4 ಜನಕ್ಕೆ ಗೊತ್ತಾಗಂಗೆ ಮಾಡಿ. ಅದು 4 ಜನ 40 ಜನ ಆಗಿ, 40 ಜನ 400 ಜನ ಆಗಿ, 400 ಜನ 4,000 ಜನಗಳ ಬಾಯಲ್ಲಿ ಆ ವಿಚಾರಗಳು ಆಡುವಂತದ್ದಾಗಬೇಕು. ಆಗ ಮಾತ್ರ ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿರ್ತೀವಿ. ಸಣ್ಣದ್ ಮಾಡಿದ್ರು ದೊಡ್ಡದ್ ಮಾಡುವಂತ ರೀತಿಯಲ್ಲಿ ಮಾತಾಡ್ಬೇಕು ಅಂತ ಹೇಳಿ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್. ವಿಶ್ವಜ್ಞಾನಿ, ಭಾರತ ರತ್ನ ಅಂಬೇಡ್ಕರ್ 134ನೇ ಜನ್ಮ ಜಯಂತಿಯ ಶುಭಾಶಯಗಳು. ನಿಮಗೆಲ್ಲ ಗೊತ್ತಿರಬೇಕು, ಈಗ ವಾಟ್ಸಪ್ ಕಾಲ. ಬೆಳಗ್ಗೆಯಿಂದ ಎಲ್ಲನೂ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು, ಹ್ಯಾಪಿ ಬರ್ಡೇ ಫಾರ್ ಅಂಬೇಡ್ಕರ್ ಜಯಂತಿ, ನಮಗೆಲ್ಲ ವಿಶ್ಗಳು ಬರ್ತಾಯಿತ್ತು. ನಮಗೂ 10 ಹಲವು ಸ್ನೇಹಿತರುಗಳು, ಸ್ವಲ್ಪ ಚಿಂತಕರು, ಸಮಾಜದ ಬಗ್ಗೆ ಕಾಳಜಿ ಇರೋಂಥವ್ರು ವಿಶ್ ಮಾಡ್ತಾಯಿದ್ರು. ಅದರಲ್ಲಿ ನನಗೆ ಭಾಳ ಇಷ್ಟ ಆದಂಥ ಒಂದು ಗ್ರೀಟಿಂಗ್ ಏನಪ್ಪ ಅಂದರೆ, ಆ ಕಡೆ ನನ್ನ ಸ್ನೇಹಿತ ನನಗೆ ಹೇಳಿದಂಥ ಮಾತು, ನಮ್ಮ ಜೀವನದ ಶಿಲ್ಪಿ ಅವರ ಜನ್ಮದಿನದ ಶುಭಾಶಯಗಳು ಅಂತ. ನನ್ನ ಜೀವನದ ಶಿಲ್ಪಿಯ ಜನ್ಮದಿನದ ಶುಭಾಶಯ. ನಮ್ಮ ಜನ್ಮದ ಶಿಲ್ಪಿ ಅಪ್ಪ ಅಮ್ಮಂದು. ಆದರೆ ಭಾರತ ದೇಶದ 145 ಕೋಟಿ ಜನರ ನಿತ್ಯ ಜೀವನದ ಶಿಲ್ಪಿ ಸಂವಿಧಾನದ ಮುಖಾಂತರ ಅದು ಅಂಬೇಡ್ಕರ್. ಪ್ರತಿಯೊಂದು ಪದದ ಅರ್ಥಕ್ಕೂ ಕೂಡ 100ರಷ್ಟು ಅದಕ್ಕೆ ಅರ್ಥ ಗೊತ್ತಾಗಿತ್ತು ಅನ್ನೋದು ನನ್ನ ಭಾವನೆ ಆಗಿತ್ತು. ಆ ಒಂದು ಶುಭಾಶಯಗಳು ನನಗೆ ಭಾಳ ಹಾರ್ಟ್ ಟಚಿಂಗ್ ಆಗಿತ್ತು. ಅದನ್ನು ಬೆಳಗ್ಗೆ ತಾನೇ ನಿಮ್ಮ ನೆಚ್ಚಿನ ನಾಯಕರು ಮುಖ್ಯಮಂತ್ರಿಗಳು ಅದನ್ನೇ ಪ್ರತಿಪಾದನೆ ಮಾಡೋರು. ಈಗ ಟ್ವೀಟರಲ್ಲಿ ಬರ್ತಾ ಇದೆ, ನನ್ನ ಜೀವನದ ಶಿಲ್ಪಿ ಅಂಬೇಡ್ಕರ್ ಅವರ ಋಣದಲ್ಲಿ ನಾನಿವತ್ತು ಬದುಕ್ತಾ ಇದ್ದೀನಿ. ಅಪ್ಪಿತಪ್ಪಿ ಅಂಬೇಡ್ಕರ್ ಅವರ ಸಂವಿಧಾನ ಇಲ್ಲದೆ ಹೋಗಿದ್ರೆ ನಾನೆಲ್ಲೋ ಕುರಿಗಿರಿ ಮೇಯಿಸ್ಕೊಂಡು ನಾನು ನನ್ನ ಗ್ರಾಮದಲ್ಲೇ ಇರ್ತಿದ್ದೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಕೂಡ ಇವತ್ತು ಟ್ವೀಟ್ ಮಾಡಿದ್ದಾರೆ. ಅದನ್ನು ನೋಡ್ತಾ ಕೂತಿದ್ದೆ. ವಿಶೇಷವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ನಾರಾಯಣವರು, ರಮೇಶಣ್ಣವರು,
ನಮ್ಮ ಪುಟ್ಟರಾಜು ಅವರು, ಚಿಕ್ಕಸ್ವಾಮಿಯವರು, ನಮ್ಮ ಯುವ ಕಾಂಗ್ರೆಸ್ಸಿನ ನೂತನ ಅಧ್ಯಕ್ಷರುಗಳು, ಸ್ವಲ್ಪ ಮಹಿಳಾ ಕಾಂಗ್ರೆಸ್ ಚುರುಕಾಗಬೇಕು, ಆದರೂ ಕೂಡ ಇವತ್ತು ಸ್ವಲ್ಪ ಮಹಿಳಾ ಮುಖಂಡರುಗಳು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಗಳು ಅವರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಮಂಜುನಾಥ ನಿಮ್ಮ ಮುಖವಾಡ, ಅದರ ಹಿಂದೆ ಕೆಲಸ ಮಾಡಬೇಕಾಗಿರೋ ನೀವು, ನಿಮ್ಮ ಬೆನ್ನಿಗೆ ನಾನು ನಿಲ್ತೀನಿ. ಈ ಒಂದೇ ಇದು ಮಾಡ್ತಿರಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ, ನೀವು ಏನೇನು ಕಾಂಗ್ರೆಸ್ಸಿನ ಹಿತದೃಷ್ಟಿಯಿಂದ ಏನೇನೋ ಈ ಒಂದು ಬೌಂಡ್ರಿ ಮಾಡ್ತಿರೋ ಅವೆಲ್ಲದಕ್ಕೂ ನಾನು ಬೆನ್ನಾಗಿ ಅಂಬೇಡ್ಕರ್ ಅವರ ಒಂದು ಸತ್ವದಿತ ಹಿನ್ನೆಲೆಯಲ್ಲಿ ನಿಮ್ಮ ಬೆನ್ನಾಗಿರ್ತೀನಿ. ಈಗ ಈ ವೇದಿಕೆಯಲ್ಲಿ ನಮ್ಮನ್ನೆಲ್ಲ ಉದ್ದೇಶ ಮಾತನಾಡಿದಂಥ ಹುಣಸೂರು ತಾಲೂಕು ಕಂಡಂಥ ಉತ್ತಮ ಬಿಯುಗಳಾದಂಥ ಶಿವಣ್ಣ ಅವರು, ಮತ್ತು ದಲಿತ ಹೋರಾಟಗಾರ ಸ್ನೇಹಿತ ಮಹಾದೇವ್ ಅವರು, ನಾಯಕ ಸಮಾಜದ ಮುಖಂಡರು ನಾಯಕರು, ವಿಶೇಷವಾಗಿ ಸಮಾಜದ ಕುರುಬ ಸಮಾಜ ಅಧ್ಯಕ್ಷರು ಅನ್ನೋದಕ್ಕಿಂತ ಮಾಜಿ ಜಿಲ್ಲಾ ಪರಿಷತ್ ಅನ್ನೋದಕ್ಕಿಂತ ಅವರು ಈಗ ಹೆಂಗಾಗಿದೆ ಅಂತಂದರೆ, ನಾವು ಅಂಬೇಡ್ಕರ್ ವಾದ ಮಾತಾಡಬೇಕಾದ್ರೆ ದಲಿತರೇ ಆಗಿರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅವ್ರು ಇವತ್ತಲ್ಲ 45 ವರ್ಷದಿಂದನೂ ಆ ಒಂದು ಚಿಂತನೆಯಲ್ಲೇ ಅವರು ಕೂಡ ನಡ್ಕೊಬಂದಂಥವ್ರು. ಇವತ್ತು ಅವರು ಕೂಡ ಉದ್ದೇಶ ಮಾತಾಡಿದ್ದಾರೆ. ಎಲ್ಲದಕ್ಕಿಂತ ನನಗೆ ಭಾಳ ಖುಷಿಯಾಗಿದ್ದು ಚಿನ್ಮಯಿ ಮಾತಾಡಿದಾಗ ಮಾತ್ರ ಅಲ್ಲ, ಅವಳು ಅಲ್ಲೊಟ್ಟು ನೀನು ಮಾತಾಡಿದಾಗಲೇ. ಯಾಕೆ ಅಂತ ಹೇಳಿದರೆ, ಅಂಬೇಡ್ಕರ್ ಹೇಳಿದ್ದೆ ಅದನ್ನು, ಹುಲಿ ಹಾಲು ಅಂತ. ಹುಲಿ ಹಾಲು ಅಂದರೆ ಹುಲಿ ಹಾಲು ಕರ್ಕೊಂಡು ಕುಡಿಯೋದಲ್ಲ, ಶಿಕ್ಷಣನೇ ಹುಲಿಯ ಹಾಲು. ಅದನ್ನು ಕುಡಿದು ನಾವು ನ್ಯಾಯ ಕೊಡಬೇಕು ಈ ಸಮಾಜದಲ್ಲಿ ಅಂತ. ಆ ರೀತಿ ಅಟ್ಲೀಸ್ಟ್ ನೀನು ಇವತ್ತು ಆ ಕೆಲಸ ಮಾಡಿದ್ಯಾ. ಸ್ಟೇಜ್ ಫಿಯರ್ ಬೇರೆ, ಆದರೆ ವೇದಿಕೆಯಲ್ಲಿ ಅವ್ರ ಬಗ್ಗೆ ವಿಚಾರ ತಿಳ್ಕೊಂಡಿದ್ಯಲ್ಲ, ಅದು ಈ ವಯಸ್ಸಿನಲ್ಲಿ ಅದು ಅದ್ಬಿಟ್ಟು ಇನ್ನೂ ನಮ್ಗಳಿಗೆ ಆದಂಥ ಜ್ಞಾನ ಇಲ್ಲ. ನಾವು ವಯಸ್ಸಲ್ಲಿ ತಿಳ್ಕೊಳ್ಳೋದು ನೀನೇ ಗ್ರೇಟ್. ಈಗ ನಿನ್ನ ವಯಸ್ಸಲ್ಲಿ ನಮಗೆ ಅಷ್ಟು ಜ್ಞಾನ ಇರಲಿಲ್ಲ. ವೆರಿ ಗುಡ್. ಇನ್ನು ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಆಳವಾದಂಥ ಜ್ಞಾನ ಅವರ ಸಮಾನವಾಗಿ ಬೆಳಿ ಅಂತಲೇ ನಾನು ಆಶಿಸ್ತೇನೆ. ಹೆಣ್ಮಗಳು ಆ ಮಟ್ಟಿಗೆ ಬೆಳಿಬೇಕು. ಯಾಕೆಂದರೆ ಹೆಣ್ಮಕ್ಳಿಗೆ ಈ ಒಂದು ಸಂವಿಧಾನದ ಮುಖಾಂತರನೇ ಅಷ್ಟು ಅವಶ್ಯಕತೆಗಳನ್ನು ಕೊಟ್ಟರು. ದಲಿತರಿಗೆ ಕೊಟ್ಟಿಲ್ಲ, ಎಲ್ಲ ಸಮಾಜದವ್ರಿಗೂ ಕೊಟ್ಟರು. ಈಗ ವಿಶೇಷ ಏನಪ್ಪ ಅಂದರೆ, ಈ ಜನ್ಮದಿನದಂದು ಸಂವಿಧಾನ ತಮ್ಮೆಲ್ಲರಿಗೂ ಗೊತ್ತಿರೋದು, ಯಾವ ರೀತಿ ಮಾಡಬೇಕು, ಎತ್ತ ಮಾಡಬೇಕು. 75 ವರ್ಷ ಆಯಿತು. 75 ವರ್ಷದಲ್ಲಿ ಯಾರ್ಯಾರು ಯಾವ ನಿಲುವು ತಗೊಂಡ್ರು, ಇತಿಹಾಸದಲ್ಲಿ ಹಲವಾರು ತಪ್ಪಾಯಿತು, ಯಾರಿಂದ ತಪ್ಪಾಯಿತು, ಯಾರು ಸರಿ ಮಾಡಬೇಕಾಗಿತ್ತು, ಅವಕ್ಕೆಲ್ಲ ಉತ್ತರ ಇವತ್ತು ಹುಡ್ಕೊಂಡು ಹೋದರೆ ಆಗೋದು ಇಲ್ಲ. ಅದನ್ನು ತಪ್ಪುವಾಗಿ ಹೇಳ್ತಿರೋದು. ಇವತ್ತಿನ ಯುವಕರಿಗೆ ನಾನು ಕಿವಿ ಮಾತಾಡೋದು ಇಷ್ಟೇ. ನನ್ನ ಸಣ್ಣ ಒಂದು ರಾಜಕೀಯ ಜೀವನದಲ್ಲಿ ನಾನು ತಿಳ್ಕೊಂಡಿದ್ದೆ ಏನಪ್ಪ ಅಂತಂದರೆ, ನಾವು ಇವತ್ತು ಸರಿಯಾದಂಥವ್ರನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನೂ ಅರ್ಥ ಆಗಿಲ್ಲ ನಮಗೆ. ಇವತ್ತು ಅಂಬೇಡ್ಕರ್ನ ಎಲ್ಲರೂ ಕೂಡ ತಪ್ಪಿ ನಾವೆಲ್ಲ ಹೇಳ್ತಿರೋದೆಲ್ಲ ಅಂಬೇಡ್ಕರ್ ವಾದಿಗಳಾಗಿ ಅಂತ ಮಾತಾಡ್ತಾ ಇರಲ್ಲ, ಅದು ಕೂಡ ಡೇಂಜರೇ. ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ತಪ್ಕೊಂಡಂಗೆ ಮಾಡ್ತಾ ಇದ್ದಾರೆ, ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರೆ. ಸಂವಿಧಾನದ ಗಟ್ಟಿ ಹಾಲನ್ನ ಹೇಳೋದಕ್ಕೆಲ್ಲ ಹಾಲು ಅಂತವ್ರೆ ಅದನ್ನ ಹಲಹಲ ಮಾಡ್ತಾ ಇದ್ದಾರೆ. ಹೇಳ್ತಾ ಇಲ್ಲ ಅದನ್ನ. ದೊಡ್ಡ ಗದಾ ಪ್ರಹಾರ ಮಾಡಿದ್ದವರು ಅಂಬೇಡ್ಕರ್ ಅವ್ರ ಬಗ್ಗೆ. ಯಾವಾಗ ಅಂಬೇಡ್ಕರ್ ಅವ್ರ ಬಗ್ಗೆ ಮಾಡಕ್ಕೆ ಹೋಯ್ತು, ಇಡೀ ಭಾರತ ದೇಶವೇ ಅವ್ರ ಮೇಲೆ ತಿರುಗಿಬಿಡೋ ಅಂಥ ಸ್ಥಿತಿ ಬಂತು. ಆಗ ಎಚ್ಚೆತ್ಕೊಂಡ್ರು, ಓಹೋ ಇವ್ರ ಮೇಲೆ ಆ ರೀತಿ ನಾವು ಯುದ್ಧ ಮಾಡಿದ್ರೆ, ಗಾಂಧಿ ಮೇಲೆ ನೆಹರು ಮೇಲೆ ಮಾಡ್ದಂಗೆ ಆದರೆ ಅದು ಆಗದೇ ಸಾಧ್ಯ. ಅದಕ್ಕೆ ಏನು ಮಾಡಿದ್ವಿ, ಈಗ ನಾವು ಅಂಬೇಡ್ಕರ್ನ ತಪ್ಕೊಂಡಂಗೆ ನಾವು ಸಂವಿಧಾನದ ಬೆನ್ನೆಲುಬು ಅಂತ ತೋರಿಸ್ಕೊಂಡೇ ಡೈಲ್ಯೂಟ್ ಮಾಡ್ತಾ ಇದ್ದಾರೆ. ಸಂವಿಧಾನಬದ್ಧವಾದಂಥ ಸಂಸ್ಥೆಗಳನ್ನೆಲ್ಲ ಅವರ ಕೈಗೊಂಬೆ ಮಾಡ್ಕೊಂಡು ಕೂತಿದ್ದಾರೆ. ಆ ಕೈಗೊಂಬೆ ಸಂಸ್ಥೆಗಳ ಮುಖಾಂತರ ದೇಶನ ಆಳ್ತಾ ಇದ್ದಾರೆ. ಇದು ದೊಡ್ಡ ದುರಂತ. ಪ್ರಜಾಪ್ರಭುತ್ವದ ಯಾವುದೇ ಮುಂದಿನ ದಿನಗಳಿರಲ್ಲ. ಹಿಟ್ಲರಿಸಮ್ ಶುರುವಾಗಿದೆ. 1977 ಇಂದಿರಾ ಗಾಂಧಿ ಅವರು ನಾವು ತುರ್ತು ಪರಿಸ್ಥಿತಿ ತಂದ್ಬಿಟ್ರು ಅಂತ ಅವ್ರು ಘೋಷಣೆ ಮಾಡಿದ್ರು. ಈಗ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ. ಯಾರನ್ನ ಎಲ್ಲಿ ಬೆಂಡ್ ಮಾಡಬೇಕು, ಎಲ್ಲಿ ಬಗ್ಗಿಸ್ಬೇಕು, ಎಲ್ಲಿ ಅವ್ರಿಗೆ ಅರೆಸ್ಟ್ ಮಾಡಿಸ್ಬೇಕು, ಎಲ್ಲಿ ಜೈಲಿಗೆ ಕಳಿಸ್ಬೇಕು, ಈ ಒಂದು ನ್ಯಾಯಬದ್ಧವಾದಂಥ ನ್ಯಾಯಸ್ಥಾನಗಳನ್ನು ಕೂಡ ದುರುಪಯೋಗ ಮಾಡಿಕೊಂಡು ಯಾರಿಗೆ ನಾವು ಬೇಲ್ ಕೊಡಬೇಕು, ಯಾರಿಗೆ ಬೇಲ್ ಕೊಡಿಸಬಾರ್ದು ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೆಯಲ್ಲ ಇವತ್ತಿನ ಪ್ರಜಾಪ್ರಭುತ್ವ. ಅದು ನಮಗೆ ಕಷ್ಟಕಾಲ ದಿನ. ಇಲ್ಲಿ ಮಂಜುನಾಥ, ಇಲ್ಲಿ ಪಕ್ಷ ಮುಖ್ಯ ಅಲ್ಲ. ಇಲ್ಲಿ ಸಂವಿಧಾನ ಇದ್ದರೆ ಮಾತ್ರ ನಾವು ನೀವು ಎಲ್ಲರೂ ನಾವು ಬದುಕೋದು, ಉಳಿಯೋದು, ಮುಂದೆ ನಾವು ಬೆಳಗೋದು. ಅದಿಲ್ಲ ಇರಬೇಕು ಅಂತಂದರೆ ನಾವುಗಳು ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ತಿಳ್ಕೊಳ್ಳೋಂಥ ಕೆಲಸ ಆಗಬೇಕು. ನಾವು ಅದ್ರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ
ಯಾವತ್ತೂ ಇಲ್ಲ. ಏನಪ್ಪ ತಿಳ್ಕೊಬೇಕು ಅಂತ ನಿಮ್ಮ ಪ್ರಶ್ನೆನೇ ಇರ್ಬೋದು. ಏನು ಹಿಂಗೆ ಹೇಳ್ತೀವಿ ಎಲ್ಲರೂ ಬಂದವ್ರಲ್ಲ ಅದೇ ಹೇಳ್ತಾ ಇದ್ವಿ. ಏನು ತಿಳ್ಕೊಬೇಕು? ಯಾವ ಪಕ್ಷ, ಯಾವ ರಾಜಕೀಯ ಪಕ್ಷ ಅಂಬೇಡ್ಕರ್ ಸಿದ್ಧಾಂತವನ್ನು ಮುನ್ನಡೆಸ್ಕೊಂಡು ಈಗ ನಿಮಗೆಲ್ಲ ಎಷ್ಟೋ ಜನ ಹೇಳ್ತಾ ಇರ್ತಾರಲ್ಲ, ಇವ್ರ ಅಪ್ಪಂದ ಇದು ಸಂವಿಧಾನ ಅಂತ ಅಂದ್ಬಿಟ್ಟು. ನಮ್ಮ ಅಪ್ಪಂದಲ್ಲ, ಅದು ನಮ್ಮ ಪೇಟೆಂಟ್, ಅದು ನಮ್ಮ ರಕ್ತದಲ್ಲಿರೋದು ಸಂವಿಧಾನ ಅಂತ ಅನ್ಬೇಕು ನಾವು. ಅವಾಗ ಅವ್ರು ಸುಮ್ಮನೆ ಆಗ್ತಾರೆ. ಅದು ಯಾರ ಅಪ್ಪಂದು ಅಲ್ಲ, ಅದು ನಮ್ಮ ಸಂವಿಧಾನ, ನಮ್ಮ ರಕ್ತದಲ್ಲಿರೋ ಅಂಥದ್ದು. ಅದನ್ನ ನೀರನ್ನ ತುಂಬ್ತಾ ಇದ್ದಾರೆ. ಒಂದು ದಿನ ಅದು ನೀರಿನ ಹಾಲಿನ ಸ್ವರೂಪ ಕಳ್ಕೊಂಡು ಗಲ್ಗೊಚ್ಚಾಗಕ್ಕೂ ಎಸೋದಿಲ್ಲ, ಆ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ. ಅಂಬೇಡ್ಕರ್ ಬಗ್ಗೆ ಓದಿ, ಸಂವಿಧಾನದ ಬಗ್ಗೆ ಓದಿ, ಅಂಬೇಡ್ಕರ್ ಬಗ್ಗೆ ಓದಿ, ಸಂವಿಧಾನದ ಬಗ್ಗೆ ಓದಿ ಅಂತ ಹೇಳ್ತಾನೇ ಇದ್ದೀವಿ. ಆದರೆ ಈಗಿನ ಪ್ರಸ್ತುತ ಸಮಯದಲ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಯಾರು ಏನನ್ನ ಬರೆದಿದ್ದಾರೆ, ಯಾವುದನ್ನ ಬರೆದಿದ್ದಾರೆ, ಯಾರು ಬರೆದಿದ್ದಾರೆ ಅದನ್ನ ಓದಿ ಅನ್ನೋ ಆ ಸಂವಿಧಾನನ ನಮ್ಮಿಂದ 6.5 ವರ್ಷ ಮಾತ್ರ ಅದು ತಿಳ್ಕೋಬೇಕು. ನಾವಿಲ್ಲಿ ಕೂತಿರೋಲ್ಲ, ಆಗಲೇ ನಾವು 40-50 ವರ್ಷ, 60 ವರ್ಷ, 65 ವರ್ಷ, 70 ವರ್ಷ ಸಂವಿಧಾನವನ್ನು ಅನುಭವಿಸಿದ್ದೀವಿ, ಅದರ ರಕ್ಷಣೆಯಲ್ಲಿ ಬದುಕ್ಬಿಟ್ಟಿದ್ದೀವಿ. ಆದರೆ ಪುಣ್ಯಾತ್ಮ ಅದನ್ನ ನಮಗೆ ಕೊಟ್ಟು ಅವ್ರು ಬದುಕಿದ ಎಷ್ಟು ದಿನ ಅನ್ನೋದು ಭಾಳ ಮುಖ್ಯ ಯೋಚನೆ ಮಾಡಬೇಕು. ಕೇವಲ 3.5 ವರ್ಷನಲ್ಲ, 2 ವರ್ಷ 9 ತಿಂಗಳಲ್ಲಿ ಸಂವಿಧಾನ ರಚನೆ ಆಗೋಂಥದ್ದು. ಕೇವಲ 2 ವರ್ಷ 9 ತಿಂಗಳಲ್ಲಿ ಆ ಸಂವಿಧಾನ ರಚನೆ ಮಾಡ್ತಾರೆ. ಹೇಳೋರೆಲ್ಲ ಹೇಳ್ತಿರ್ತಾರೆ, ಈಗ ಯಾರೋ ಪ್ರಸ್ತಾಪ ಮಾಡೋದು, ಕಾಂಗ್ರೆಸ್ ಸೋಲ್ಸ್ಬಿಡ್ತು ಅಂಬೇಡ್ಕರ್ನ ಅಂತ. ಅಲ್ಲ ಸ್ವಾಮಿ, ಅದು 1950 ಸಂವಿಧಾನ ಬಂದ ಕತೆ. ಅದು ನಾವೆಷ್ಟೇ ಒಳ್ಳೆ ಕೆಲಸ ಮಾಡಿದ್ರೆ ಜನ ಸೋಲ್ಸಿದ್ರೆ, ಅವ್ರು ಸೋಲ್ಸಿದ್ರು ಇವ್ರು ಸೋಲ್ಸಿದ್ರು ಅಂತಾನೆ. ನಾನು ತಪ್ಪಾಗಿ ನಡ್ಕೊಂಡ್ರೆ ಸೋಲಿಸ್ತಾರೆ. ಆದರೆ ಅಂಬೇಡ್ಕರ್ ಅವ್ರು ಸೋತಿರೋದಕ್ಕಿಂತ ಅವತ್ತಿನ ದಿನ ಅವ್ರನ್ನ ಆಯ್ಕೆ ಮಾಡಿ ಆ ಕಾನ್ಸ್ಟಿಟ್ಯೂಷನ್ ಅಧ್ಯಕ್ಷ ಮಾಡಿದವ್ರು ಯಾರು? ಅವತ್ತಿನ ದಿನ ಚುನಾಯಿತ ಗೌರ್ಮೆಂಟ್ ಇರಲಿಲ್ಲ. ಸಂಪೂರ್ಣ ಅವಕಾಶ ಇದ್ದಿದ್ದು, ಸಂಪೂರ್ಣ ಶಕ್ತಿ ಇದ್ದಿದ್ದು, ಸಂಪೂರ್ಣ ಆದ್ಯತೆ ಇದ್ದಿದ್ದು ಒಬ್ರಿಗೆ ಅವತ್ತಿನ ದಿನ ಯಾರಿಗೆ? ನೆಹರು ಅವ್ರಿಗೆ. ನೆಹರು ಅವರು ಅವರನ್ನೇ ಆಯ್ಕೆ ಮಾಡಿ ಅವ್ರನ್ನೇ ಭಾರತ ದೇಶದ ಪ್ರಪ್ರಥಮ ಲಾ ಮಿನಿಸ್ಟರ್ ಮಾಡಿದ್ರು ನೆಹರು. ಆ ಲಾ ಮಿನಿಸ್ಟರ್ ಆದಮೇಲೆ ಮಹಾತ್ಮ ಗಾಂಧಿಯವರು ಇವರಲ್ಲದೆ ಯಾರನ್ನೂ ಕೂಡ ಸಾಧ್ಯ ಇಲ್ಲ, ಇವರೇ ಕಾನ್ಸ್ಟಿಟ್ಯೂಷನಲ್ ಚೇರ್ಮನ್ ಆಗಬೇಕು ಅಂತ ಹೇಳೋದಕ್ಕೆ ಮಾಡಿದಂಥದ್ದು. ಇತ್ತೀಚಿನ BJP ಸರ್ಕಾರ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಮಹಾತ್ಮ ಗಾಂಧಿ ಮೇಲೆ ಹೋರಾಟ ಮಾಡಿ ಸುಳ್ಳು ಅಪಪ್ರಚಾರಗಳು, 100 ಕಟ್ಟುಕತೆಗಳು. ಅವ್ರು ಇದ್ದಿದ್ರೆ ಇನ್ನೂ 30 ಇಲ್ಲೋಗಿದ್ರೆ ಇನ್ನೂ 40 ವರ್ಷ ಮುಂಚೆನೇ ಸ್ವಾತಂತ್ರ್ಯ ಬಂದ್ಬಿಡೋದು ಅನ್ನೋ ಮಟ್ಟಿಗೆ ಇದು ಮಾಡಿ ಜನಮಾನಸದಲ್ಲಿ ಈಗ ಮಹಾತ್ಮ ಗಾಂಧಿನೂ ಮಸುಕು ಮಾಡಿರೋದು ಸತ್ಯ. ಪುಣ್ಯಾತ್ಮಂಗೆ ಜಾತಿ ಬೆಂಬಲ ಇಲ್ಲ ಈ ಭಾರತ ದೇಶದಲ್ಲಿ. ದುರಂತ ಅವ್ರಿಗೆ ಬಗ್ಗೆ ಪರವಾಗಿ ಹೋರಾಟ ಯಾರೂ ಆಗಲಿಲ್ಲ. ಅದಾದ್ಮೇಲೆ ನೆಹರು ಮೇಲೆ ತಿರುಗಿ ಬಿದ್ದರು. ಈಗಲೂ ನೆಹರು ಮೇಲೆ ತಿರುಗಿ ಬೀಳ್ತಾನೆ ಇರ್ತಾರೆ. ಕೇಂದ್ರ ಸರ್ಕಾರ ಕೆಲಸ ನಾವು ಮಾಡಬಾರ್ದು. ಇವತ್ತು ರಿಸರ್ವೇಷನ್ಗಳ ಬಗ್ಗೆ ಮಾತಾಡ್ತೀವಿ. ಈಗ ಹೊಸ ರಿಸರ್ವೇಷನ್ ಬರ್ತೈತೆ. ಪುಣ್ಯಗೌಡರು ಭಾಳ ಚೆನ್ನಾಗಿ ಹೇಳಿದ್ರು. ಇನ್ನೂ ಅದು ತರ್ಕನೇ ಆಗ್ತಿಲ್ಲ, ಇನ್ನೂ ಚರ್ಚೆಗೆ ಬರ್ತಾ ಇಲ್ಲ. ಈಗ ಮೊನ್ನೆ ಆಗಿದೆ, ಮಾಡಿದ್ದಾರೆ, ಅವ್ರಿಗೊಂದು ಪ್ರತಿ ಸಿಕ್ಕಿದೆ, ಅದ್ರ ಜನಸಂಖ್ಯೆ ಇದೆ, ಸುಳ್ಳೋ ನಿಜವೋ ಎಲ್ಲ ಅಂತ ಅಂದ್ಬಿಟ್ಟಿದೆ. ಈಗ ಈಗ ನಮ್ಮ ರಾಜ್ಯದಲ್ಲಿ ಎಷ್ಟಪ್ಪ ಜನಸಂಖ್ಯೆ? ಎಷ್ಟು? ಯಾರು ಕೇಳು 7 ಕೋಟಿ ಅಂತ ಇದ್ದೀವಿ. ನಿಜವೋ ಸುಳ್ಳೋ? ನಮ್ಮ ರಾಜ್ಯದ ಜನಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಪತ್ರಿಕೆ ಬರ್ತಪ್ಪ ನಿಮ್ಗೆ. SSLC ಎಕ್ಸಾಮ್ ಎಷ್ಟು ಬರೀತೀರಿ? 20 ಕೋಟಿ ಬರೀತೀರಾ? 7 ಕೋಟಿ ಅಂತಲೇ ಬರೀತಾ ಇರೋದು. ಆ 7 ಕೋಟಿನ ಹತ್ರನೇ ಸಮೀಕ್ಷೆಯಲ್ಲಿ ಎಲ್ಲ ಜಾತಿಗಳನ್ನು ಬರೆದಿದ್ದಾರೆ. ನನ್ನ ಇಷ್ಟ ಇಲ್ಲ, ನನ್ನ ಜಾತಿ ಬರೆದಿಲ್ಲ ಅಂತ ತಕ್ಷಣ ಅಲ್ಲಿ ಮಾಡಿರೋದು ತಪ್ಪು ಅಂತ ಪ್ರಶ್ನೆ ಅಲ್ಲ. ಅದು ಇನ್ನೂ ಕೂಡ ಚರ್ಚೆಗೊಳಪಡಬೇಕು. ಆ ಚರ್ಚೆ 17ನೇ ತಾರೀಕು ನಾಳಿದ್ದು ಮತ್ತೆ ಕರೆದಿದ್ದಾರೆ. ಅಷ್ಟಕ್ಕೇ ಆಗ್ಲೇ ಏನು ಅನಾಹುತಗಳಿಗೆಲ್ಲನೂ ಸಿದ್ದರಾಮಯ್ಯ ಒಬ್ಬನೇ ಕಾರಣ. ಈಗ ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ಟೀಕೆ ಮಾಡೋಕ್ಕೆ ಹೋಗಿದ್ರು ಅದನ್ನು ಸಿದ್ದರಾಮಯ್ಯನ ತಿರ್ಸ್ಕೊಂಡು ಕೂತವ್ರೆ ಇಲ್ಲಿ ರಾಜ್ಯದಲ್ಲಿ. ಇವತ್ತು ಇಡೀ ಭಾರತ ದೇಶದಲ್ಲಿ ಆ ಪಕ್ಷಕ್ಕೆ ಇಟ್ಟಿದ್ರೆ, ಅದಕ್ಕೆ ಎಚ್ಚರಿಕೆ ಅನ್ನೋದಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಒಬ್ಬರ ಬಗ್ಗೆ ಮಾತ್ರ. ಆ ದಿಕ್ಕಿನಲ್ಲಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ಕ್ಷಣದಲ್ಲೂ ಕೂಡ 75 ವರ್ಷಗಳ ಕಾಲದಲ್ಲಿ ಯಾವ ಕ್ಷಣದಲ್ಲೂ ಕೂಡ ಸಂವಿಧಾನದ ಆಶಯಗಳಿಗಾಗಲಿ, ಸಂವಿಧಾನದ ಹಿತಕ್ಕಾಗಲಿ, ಅಂಬೇಡ್ಕರ್ ಅವರ ಭಾವನೆಗಳಿಗಾಗಲಿ ಒಂದು ಕ್ಷಣನೂ ಕೂಡ, ಒಂದು ದಿನವೂ ಕೂಡ ಯಾವತ್ತೂ ಅದರ ವಿರುದ್ಧವಾಗಿ ಹೊರಟಿಲ್ಲ.
ಈಗಾಗಲೇ BJP ಕೇವಲ 10 ವರ್ಷದಲ್ಲಿ 100 ಸಲ ಅದರ ವಿರುದ್ಧ ಮಾತಾಡಿದೆ, 100 ಸಲ ಅದನ್ನ ಧಿಕ್ಕರಿಸಿದೆ. ಕೊನೆಗೆ ಅವ್ರ ಮೇಲೆ ಗೆಲುವು ಸಾಧಿಸೋಕ್ಕಾಗಲ್ಲ ಅಂತ ಅಂದ ತಕ್ಷಣ ವಾಮ ಮಾರ್ಗನ ಹಿಡಿದು ಅದನ್ನು ಡೈಲ್ಯೂಟ್ ಮಾಡೋಕ್ಕೆ ಹೊರಟಿದೆ. ಮೊನ್ನೆ ಮೋಹನ್ ಭಾಗವತ್ ಅವರು ಹೇಳೇ ಬಿಟ್ಟಿದ್ದಾರೆ, ಮೊನ್ನೆನೂ ಓಪನ್ ಸ್ಪೀಚಲ್ಲೇ ಸಂವಿಧಾನ ಚೇಂಜ್ ಮಾಡ್ಬೇಕಾದ್ರೆ ಯಾಕೆ ಸುಮ್ಮನೆ ಕೂಗಾಡ್ತೀರಿ ಅಂತ. ಅರ್ಥ ಏನಂಗಾದ್ರೆ ಕೂಗಾಡ್ದಂಗೆ ಮಾಡಿ ಅಂತ. ಇದನ್ನ ತಿಳ್ಕೋಬೇಕು. ಇವತ್ತಿನ ಯುವಕರು, ನಾವು ಮಾತಾಡ್ತೀವಿ, ಇನ್ನೊಂದು ಪಕ್ಷದವರು ಮಾತಾಡ್ತಾರೆ, ಬೇರೆ ಪಕ್ಷದವರು ಮಾತಾಡ್ತಾರೆ. ಮಾತಾಡೋರು ರೂಢಿಯಲ್ಲಿ ಇಟ್ಕೊಂಡಿದ್ದೀರಾ? ಯಾರು ಸಂವಿಧಾನ ಮಾತಾಡ್ತೀವಿ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀವಿ, ಅವರು ನಮ್ಮ ನಡೆ ನುಡಿಯಲ್ಲಿ ಅವ್ರನ್ನ ಕಾಣಿಸ್ಕೊಂಡಿದ್ದಾರ? ಈಗನ್ನ ಮಾತಾಡಿದ್ರೆ ಮಾತ್ರ ಯಾರು ನಮ್ಮ ಕಾಂಗ್ರೆಸ್ ಪಕ್ಷ ಅವತ್ತಿಂದ ಇವತ್ತರೆಗೂ ಸಂವಿಧಾನದ ರಕ್ಷಣೆಯಲ್ಲಿ, ಸಂವಿಧಾನದ ನೆರಳಿನಲ್ಲಿ, ಸಂವಿಧಾನ ಆಶೋತ್ತರಗಳನ್ನ ಈಡೇರಿಸುವಂಥ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಆ ದಿಕ್ಕಿನಲ್ಲಿ ಯುವಕರು ಕಾಂಗ್ರೆಸ್ ಪಕ್ಷ ಹತ್ರ ಬನ್ನಿ ಅನ್ನೋದು ಇದು ಕರೆಯಾಗಿರೋಂಥದ್ದು. ಇದನ್ನು ತಿಳ್ಕೊಂಡು ಕಾಂಗ್ರೆಸ್ ಜೊತೆಗೆ ಬನ್ನಿ. ಅಯ್ಯೋ ಎಲ್ಲರೂ ಬದುಕ್ತಾರೆ, ನನಗೂ ಸಾವಿಲ್ವಾ, ನಾವು ಸಾಯ್ತೀವಿ, ಹಂಗಂತ ಯಾಕೆ ಸಾಯ್ತೀರಿ? ಬದುಕದ್ ಬದುಕ್ತೀರಿ, ನೀತಿ ನಿಜ ಆಯ್ತೀನಿ ಬದುಕಿ. ಎಲ್ರಿಗೂ ಆದಂಗೆ ನಮಗೂ ಅಂತಂದರೆ ಎಲ್ರಿಗೂ ಆಗ ಸಾವಿಲ್ಲದೆ ಮನೆ ಯಾವುದೂ ಇಲ್ಲಪ್ಪ. ಆದರೆ ಹೆಂಗೆ ಬದುಕಬೇಕು, ಯಾರ ಜೊತೆ ಬದುಕಬೇಕು, ಅದು ಮುಖ್ಯ. ಆ ಸಂವಿಧಾನ ಸಿದ್ಧಾಂತವನ್ನು ಪ್ರಬಲವಾಗಿ ಇಟ್ಕೊಂಡಿರೋಂಥ ಈ ಕಾಂಗ್ರೆಸ್ ಪಕ್ಷದ ಜೊತೆ ನಮ್ಮೆಲ್ಲರ ಬದುಕು ಇರಲಿ ಅನ್ನೋದು ನನ್ನ ಮಾತಾಗಿದೆ. ಇವತ್ತಿನ ದಿನ ಬೆಳಗ್ಗೆ ನಮ್ಮ ಒಂದು 2-3 ಜನ ಒಳ್ಳೊಳ್ಳೆ ಕವಿತೆ ಬರೆದವ್ರೆ, ನನಗೂ ಖುಷಿ ಆಯಿತು. ಈಗ ನಾವಿಲ್ಲೆಲ್ಲ ಭಾಷಣ ಮಾಡಿದ್ರೆ 5 ಜನ 6 ಜನ ಇರ್ಬೋದು, ಇಲ್ಲಿ ಕೂತಿದ್ರಲ್ಲ ನಮ್ಗಿಂತ ಹೆಚ್ಚು ಮನಸ್ಸಿನಲ್ಲಿದೆ. ಇಲ್ಲಿ ಬಂದು ಪ್ರತಿಪಾದನೆ ಮಾಡೋಕ್ಕೆ ನಿಮಗೆ ಸ್ವಲ್ಪ ಇಂಚು ಮುಂಚು ಮುಜುಗರ ಇದೆ. ಯಾಕೆಂದರೆ ಅಂಬೇಡ್ಕರ್ ಕೇವಲ ಒಂದು ದಿನದ ಮಾತಲ್ಲ, ಅದು ಜನ್ಮ ಜನ್ಮಾಂತರಗಳ ಮಾತು. ಇವತ್ತೇನು ಸೂರ್ಯ ಚಂದ್ರ ಎಷ್ಟು ದಿನ ಇರ್ತಾರೋ ಈ ಭಾರತ ದೇಶದಲ್ಲಿ, ಅಷ್ಟು ದಿನನೂ ಕೂಡ ಈ ಸಂವಿಧಾನ ನಮ್ಮ ರಕ್ಷಣೆ ಮಾಡ್ತಾ ಇರುತ್ತೆ. ನೋಡಿ, ಅದೊಂದು ಅದ್ಭುತ ನೀವು ತಿಳ್ಕೋಬೇಕು. ಅಂಬೇಡ್ಕರ್ ಅವರು ಈ ಸಂವಿಧಾನ ರಚನೆ ಮಾಡಿದಾಗ ಇಡೀ ದೇಶ ಸುತ್ತಿದ್ರು, ಇಡೀ ಸಮಾಜಗಳನ್ನ ಸುತ್ತಿದ್ರು. ಹಳ್ಳಿ ಕೊಳ್ಳ ಕಾಡು ಮೇಡು ಎಷ್ಟು ಅವತ್ತಿನ ದಿನ ಆ ಬುಕ್ಕಲ್ಲಿ 3200 ಕ್ಯಾಸ್ಟ್ಗಳು ಏನೋ ಇದ್ದಿದ್ದು ಅದನ್ನೆಲ್ಲನೂ ಪ್ರತಿಪಾದನೆ ಮಾಡಿಕೊಂಡು ಎಲ್ಲರ ಜನಜೀವನ ಅರ್ಥ ಮಾಡಿಕೊಂಡು ಸಂವಿಧಾನಕ್ಕೆ ಬರೆಯೋದಕ್ಕೆ ಮುನ್ನಡಿ ಇಟ್ಟರು. ಆ ಸಂವಿಧಾನ ಇವತ್ತು 145 ಕೋಟಿ ಜನಕ್ಕೂ ಕೂಡ ಸಲ್ತಾ ಇದೆ. ಆದರೆ 200 ಕೋಟಿ ಆಗಲಿ, ಆ ಸಂವಿಧಾನನೇ ಅಷ್ಟು ಜನಕ್ಕೂ ಕೂಡ ರಕ್ಷಣೆ ಮಾಡೋದಂತ ಮಾತ್ರ ಮರಿಬೇಡಿ ನೀವು. 35 ಕೋಟಿ ಜನ ಇದ್ದಾಗ ಅವರು ಜನಗಳ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದು. ಆ ಜನ ಅವರ ಎಷ್ಟು ದೂರದೃಷ್ಟಿ ಇತ್ತು ಅವ್ರಿಗೆ ಅನ್ನೋದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಆದ್ಮೇಲೆ ಈ ದಿನ ಏನು ಈ ಜನ್ಮದಿಂದ ತಾವೆಲ್ಲರೂ ಭಾಗವಹಿಸಿದ್ದೀರಿ, ತಮ್ಮೆಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನ ಭವಂತು. 47ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಈ ಭಾರತದ ಸ್ಥಿತಿ ಹೇಗಿತ್ತು, ಎಲ್ಲಿತ್ತು, ಹೆಂಗಿತ್ತು, ಜನಜೀವನ ಹೆಂಗಿತ್ತು, ಎಷ್ಟು ಜನ ಬಡವರಿದ್ರು, ಎಷ್ಟು ಜನದ ಹತ್ರ ಬಟ್ಟೆ ಇತ್ತು, ಎಷ್ಟು ಜನ ಅನ್ನ ಉಣ್ತಾ ಇದ್ರು. ಅಂಥ ಸಂದಿಗ್ಧ ಸಮಯದಲ್ಲಿ, ಅಂಥ ಕಷ್ಟ ಕಾಲದಲ್ಲಿ ಬ್ರಿಟಿಷರು ಕೊಟ್ಟೋದಂಥ ಸ್ವಾತಂತ್ರ್ಯನ ಆ ಒಂದು ದೇಶ, ಅಗಾಧವಾದಂಥ ಶ್ರೀಮಂತ ದೇಶ, ಅದನ್ನು ಎತ್ತಿ ನಿಲ್ಲಿಸಿ 75 ವರ್ಷಕ್ಕೆ ತಂದ್ವಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಕಡೆ ತಂದಿರೋಂಥದ್ದು. ಆದರೂ ಕೂಡ ಗಲಾಪ್ರವಾಹ ಶೋಕಿಲ್ಲ ಅದು ಇದು ಅಂತ ನೆಹರು ಅವರಿಗೆ ಇಲ್ಲ ಸಲ್ಲದ ಮಾತುಗಳನ್ನೆಲ್ಲ ಆಡಿ ಅವ್ರನ್ನೂ ಕೂಡ ಜನಮಾನಸದಲ್ಲಿ ಕುಗ್ಸೋಂಥ ಕೆಲಸ ಮಾಡಿದ್ರು. ಅದೇನೇ ಇವತ್ತಿನ ದಿನ ಇಂದಿರಾ ಗಾಂಧಿ ಬಗ್ಗೆ ಉಸಿರು ಆಡೋಕ್ಕಾಗ್ತಾ ಇಲ್ಲ. ನೀವು ಬೇಕಾದ್ರೆ ಒಂದು ದಿನ ಅಂದರೆ ನೀವು ಒಂದಿನ ಆಗಲ್ಲ, ಅದು ತಿಂಗಳುಗಟ್ಟಲೆ ಕೂತ್ಕೊಳ್ಳಿ. ಇಂದಿರಾ ಗಾಂಧಿ ಬಗ್ಗೆ ಈಗಂತೂ ಕೈಯಲ್ಲೇ ಅಂಗೈಯಲ್ಲೇ ನಿಮಗೆ ಎಲ್ಲ ಇದೆ, ಎನ್ಸೈಕ್ಲೋಪೀಡಿಯಾ ಇದೆ, ಯಾವ ಬುಕ್ಗಳು, ವಿಕಿಪೀಡಿಯಾ ಎಲ್ಲ ಇದೆಯಲ್ಲ. ಅದರಲ್ಲಿ ನೀವು ನೋಡಿ ಏನು ಇಂದಿರಾ ಗಾಂಧಿ ನೆಹರು ಅವ್ರು ಮಾಡಿದ್ರು ಅದೇ ಕೆಲಸಗಳನ್ನ ಬೇರೆ ಬೇರೆ ಹೆಸರಲ್ಲಿ ನವ ಭಾರತ, ನವೀನ ಭಾರತ, ಇನ್ನೊಂದು ಭಾರತ, ಹಂಗ ಭಾರತ, ಹಿಂಗೆ ಭಾರತ ಅಂದ್ಕೊಂಡೆ ಮೋದಿಯವ್ರು ಮಾಡ್ತಾ ಇರೋದು. ಅದು ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ. ಹೊಸ ಹೆಸರು, ಹಳೆ ಸರ ಹಂಗೆ ಕಾಯಿರೋದು ಕೂತೀವಿ. ಆದರೆ ಅವ್ರನ್ನ ಬಿಟ್ಟು ಅವ್ರು ಏನೂ ಮಾಡ್ತಾ ಇಲ್ಲ. ನೆಹರು ಅವ್ರನ್ನೂ ಕೂಡ ಜನಮಾನಸದಲ್ಲಿ ಇವತ್ತಿನ ದಿನ ಯುವಕರು ಎಷ್ಟೋ ಜನ ಅವ್ರನ್ನ ವಿರೋಧಿಸೋಂಥ ಅಂಥ ಆಧುನಿಕ ಭಾರತ ಅವತ್ತು ಕಟ್ಟಿ, ಅದು ಆಧುನಿಕ ಭಾರತ ಇವತ್ತಲ್ಲ. ನಾನು ಮಾಡಿರೋ ರೋಡ್ಗೆ ಡಾಂಬರ್ ಹಾಕಿದ್ರೆ ಇದು ಆಧುನಿಕತೆಯಾ? ರಸ್ತೆ ಮಾಡಿಸೋದು ದೊಡ್ಡ ಕಥೆ ಇತ್ತು. ಅವತ್ತು ರಸ್ತೆಗಳು ಮಾಡಿದವರು ನೆಹರು ಅವರು, ಇಂದಿರಾ ಗಾಂಧಿ ಅವರು. ಆದರೆ ಇವತ್ತಿನ ದಿನ ಯಾವ ಮಟ್ಟಕ್ಕೆ ಆ ಟೀಕೆ ಟಿಪ್ಪಣಿಗಳ ಮೂಲಕ ಅಪಪ್ರಚಾರಗಳ ಮಾತ್ರ ಹೊಸ ಇತಿಹಾಸನ, ಹಳೆ ಇತಿಹಾಸನೇ ಮುಚ್ಚಾಕಿ ಇನ್ನೊಂದು ಬರೀ ಅದು ಹಂಗಲ್ಲ ಆ ರೋಡಲ್ಲಿ ಹೋಗಿಲ್ಲ, ಈ ರೋಡಲ್ಲಿ ಹೋಗಿದ್ದು ಅಂತ
ಈಗ ಹೇಳ್ತೀನಿ ನಾವು ಓದಿರೋ ಪುಸ್ತಕಗಳೆಲ್ಲನೂ ಸುಳ್ಳಾಗೋ